ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಯಾವ ಪ್ರಧಾನಿಗೂ ಕೊಡದೆ ಇರೋ ಸೆಕ್ಯೂರಿಟಿನ ಕೊಟ್ಟು ಕಾಳಿನ ಕರ್ಕೊಂಡು ಹೋಗ್ತಿದ್ರು ಸ್ವಾಮಿ. ಸೂಪರ್ ಗುರು. ಟೆಸ್ಟ್ ಮೇಲೆ ಟೆಸ್ಟ್ ಕೊಡ್ತಾ ಇದಾರೆ. ಎಲ್ಲ ಇಷ್ಟ ಆಯ್ತು. ಟೈಮಲ್ಲಿ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಗಮ್ಮು ತಿಳ್ಕೊಂಡ್ರೆ ಅಲ್ಟಿಮೇಟ್ ಮೂವಿ ರೀ. ನಾನು ದರ್ಶನ್ ಫ್ಯಾನು ಬಾಸ್. ಸಿನಿಮಾ ನೋಡಿದ್ದೀನಿ ಬಾಸ್. ಕನ್ನಡ ಇಂಡಸ್ಟ್ರಿ ಫಸ್ಟು ನಮ್ಮ ಹೀರೋ ಬೇಕು ಬಾಸ್. ನಮ್ಮ ಬಾಸ್ ಹೇಳ್ತಿದ್ರು ಯಾವತ್ತೂ ಇಂಡಸ್ಟ್ರಿ ಬೆಳೆಸಿ ಅಂತ. ಬಂದು ನೋಡ್ತೀವಿ ಬಾಸ್. ಓಕೆನಾ ಬಾಸ್? ಆಕ್ಟಿಂಗ್ ಅಲ್ಲಿ ಮಾತ್ರ ನಂಬರ್ 1 ಆಗ್ಬಿಟ್ರು. ಏನ್ ಆಕ್ಟಿಂಗ್ ಮಾಡೋರಿ ಅವ್ರ ಆಕ್ಟಿಂಗು ಬಾಬು. ಮೊದ್ಲನೇ ಕಿತ್ತ ಮಚ್ಚಿಡ್ದೇವನೇ ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಣ. ಆದ್ಮೇಲೆ ಬ್ರೋ ಹೆವಿ ಟ್ರ್ಯಾಕ್ ಕೊಟ್ಬಿಟ್ಟು ಫಿಲಮ್. ಸೂಪರ್ 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 ಅಣ್ಣ ಸೂಪರ್. ಓಕೆ ಅಷ್ಟೇನು ಚೆನ್ನಾಗಿಲ್ಲ ಬ್ರೋ. ಬರೀ ಫೈಟಿಂಗ್ ಸೀನು ಅದು ಇದೆ ಏನು ಅಷ್ಟೇನು ಇಂಟ್ರೆಸ್ಟಿಂಗ್ ಇಲ್ಲ. ಲಾಸ್ಟ್ 2 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಷ್ಟೇ. ಸುದೀಪ್ ಎಂಟ್ರಿ ಮಾತ್ರ ಕ್ಲೈಮ್ಯಾಕ್ಸ್ ಚಿಂದಿ. ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದೀವಿ. ಕಾಲು ಎಳಿಯೋಕ್ ಬಂದವರೆಲ್ಲ ಕಾಲು ಕೆಳಗೆ ಉಳ್ದೋದ್ರಲ್ಲ, ನೀನಂತವನಲ್ವೇ ಅಲ್ಲ. ಟೋಟಲಿ ಬ್ಲಾಕ್ ಬಸ್ಟರ್ ಮೂವಿ. ತುಂಬ ಚೆನ್ನಾಗಿದೆ. ಫ್ಯಾನ್ಸ್ಗಳಿಗೆಲ್ಲ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಧ್ರುವ ಸರ್ ಅವರು. ನೆಗೆಟಿವ್ ಅವರೆಲ್ಲ ಏನೇನು ಮಾಡಿದ್ದಾರೆ ಅವ್ರು ಬಂದು ನೋಡಿ ಕೇಸಿ ಇದನ್ನೆಲ್ಲ ಬಂದು ಆಮೇಲೆ ಇನ್ನೊಂದ್ಸಲ ನೆಗೆಟಿವ್ ಬಗ್ಗೆ ಆಗ್ಬೇಕಷ್ಟೇ. ಇದು ಅಂತ್ಯ ಅಲ್ರಿ, ಆರಂಭ. ಚೆನ್ನಾಗಿದೆ ಬಿಡ್ರಿ ಫಿಲಮ್. ಸೂಪರ್ ಆಗಿದೆ ಗುರು. ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ತುಂಬಾ ಮೂವಿ ಇಷ್ಟ. ಫೈಟಿಂಗ್ ಚೆನ್ನಾಗಿದೆ ಬ್ರೋ. ಟೆಸ್ಟ್ ಮೇಲೆ ಟೆಸ್ಟ್ ಕೊಡ್ತಾ ಇದಾರೆ. ಸೂಪರ್ ಆಗಿದೆ. ಎಲ್ಲ ಇಷ್ಟ ಆಯ್ತು. ಸೂಪರ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇಂಟರ್ವಲ್ ಆದ್ಮೇಲೆ ಬ್ರೋ ಹೆವಿ ಟ್ರ್ಯಾಕ್ ಕೊಟ್ಬಿಟ್ಟು ಫಿಲಮ್. ಸೂಪರ್ ಗುರು. ಅಲ್ಟಿಮೇಟ್ ಮೂವಿ ರೀ. ಸೂಪರ್ ಆಕ್ಟಿಂಗ್. ಬಸ್ ಸಿನಿಮಾ ಸಗದಾಗೈತೆ ಬಸ್. ಸಿನಿಮಾ ನೋಡಿ ಬಸ್. ಬಸ್ ಆಕ್ಟಿಂಗು ಫೈಟಿಂಗು ಕಿಚ್ಚ ಸುದೀಪ್ ಎಂಟ್ರಿ ಮಸ್ತಾಗೈತೆ. ಅಲ್ಟಿಮೇಟ್ ಬಾಸ್. ಇನ್ನೇನು ಹೇಳ್ತೀರಾ ಬಾಸ್? ಕಾಂಟ್ರವರ್ಸಿ ಬಾಸ್. ನಾನು ದರ್ಶನ್ ಫ್ಯಾನು ಬಾಸ್. ಸಿನಿಮಾ ನೋಡಿದ್ದೀನಿ ಬಾಸ್. ಕನ್ನಡ ಇಂಡಸ್ಟ್ರಿ ಫಸ್ಟು ನಮ್ಮ ಹೀರೋ ಬೇಕು ಬಾಸ್. ನಮ್ಮ ಬಾಸ್ ಹೇಳ್ತಿದ್ರು ಯಾವತ್ತೂ ಇಂಡಸ್ಟ್ರಿ ಬೆಳೆಸಿ ಅಂತ. ಬಂದು ನೋಡ್ತೀವಿ ಬಾಸ್. ಓಕೆನಾ ಬಾಸ್? ಇನ್ನೊಂದು 2 ನಿಮಿಷ ಮುಂಚೆ ಬರ್ಬೇಕಾಯ್ತು ಸುದೀಪ್ ಅವರು. ಸೂಪರ್ ಆಗಿತ್ತು ಮೂವಿ ಮಾತ್ರ. ಆಕ್ಟಿಂಗ್ ಅಲ್ಲಿ ಮಾತ್ರ ನಂಬರ್ 1 ಆಗ್ಬಿಟ್ರು. ಏನ್ ಆಕ್ಟಿಂಗ್ ಮಾಡೋರಿ ಅವ್ರ ಆಕ್ಟಿಂಗು ಬಾಬು. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಸೂಪರ್ 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 ಅಣ್ಣ ಸೂಪರ್. ಮೈಂಡ್ ಬ್ಲೋಯಿಂಗ್. ಓಕೆ ಅಷ್ಟೇನು ಚೆನ್ನಾಗಿಲ್ಲ ಬ್ರೋ. ಬರೀ ಫೈಟಿಂಗ್ ಸೀನು ಅದು ಇದೆ ಏನು ಅಷ್ಟೇನು ಇಂಟ್ರೆಸ್ಟಿಂಗ್ ಇಲ್ಲ. ಲಾಸ್ಟ್ 2 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಷ್ಟೇ. ಸೂಪರ್ ಸೂಪರ್. ಸಿನಿಮಾದಲ್ಲ ಫೈಟಿಂಗು ಆ್ಯಕ್ಟಿಂಗು ಎಲ್ಲ ಇದು ಡ್ಯಾನ್ಸು ಆಮೇಲೆ ಸಾಂಗ್ಸು ಎಲ್ಲ ಚೆನ್ನಾಗಿದೆ. ಬಾಸ್ ಖರಾಬು ಸಕಲಾಗೈತೆ ಸಿನಿಮಾದಲ್ಲಿ. ಬಾಸ್ ಆಕ್ಟಿಂಗು, ಬಾಸ್ ಡ್ಯಾನ್ಸು, ಡೈಲಾಗು, ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅವ್ರದ್ದು 2 ಸಕ್ಕದಾಗೈತೆ. ಮೂವಿ ಮಾತ್ರ ಚಿಂದಿ, ಎಲ್ಲೂ ಬೋರ್ ಆಗಲ್ಲ. ಸಾಂಗು BGM ಅಂತೂ ಸಕ್ಕತ್ತು. ಎಲ್ಲ ಬಂದು ನೋಡ್ಬೇಕಂತ. ಸುದೀಪ್ ಎಂಟ್ರಿ ಮಾತ್ರ ಕ್ಲೈಮ್ಯಾಕ್ಸ್ ಚಿಂದಿ. ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದೀವಿ. ಇಟ್ಸ್ ಗುಡ್. ಸಿನಿಮಾ ರಿಲೀಸ್ ಮುಂಚೆ ತುಂಬಾ ಕಾಂಟ್ರವರ್ಸಿ ಮಾಡ್ಕೊಂಡಿತ್ತು. ಅದಾದ್ಮೇಲೆ ಜನ ಸಿನಿಮಾ ನೋಡಿ ಏನ್ ಇಷ್ಟ ಸರ್ ಕಾಲು ಎಳಿಯೋಕ್ ಬಂದವರೆಲ್ಲ ಕಾಲು ಕೆಳಗೆ ಉಳ್ದೋದ್ರಲ್ಲ, ನೀನಂತವನಲ್ವೇ ಅಲ್ಲ. ಕಾಂಟ್ರವರ್ಸಿ ಅಂತಂದ್ರೆ ಅವೆಲ್ಲ ಫ್ಯಾನ್ ಅವ್ರದ್ದೊಂದು ಇದಿರುತ್ತಲ್ಲ. ಸೊ ನಾರ್ಮಲ್ ಆಗಿ ಟೋಟಲ್ ಆಲ್ ಓವರ್ ಮೂವೀಸ್ ಗುಡ್. ತುಂಬಾ ಚೆನ್ನಾಗಿದೆ. ಪಾರ್ಟ್ 2 ವೇಟ್ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ. ಚೆನ್ನಾಗಿದೆ. ಎಲ್ಲ ಬಂದು ನೋಡ್ಬೇಕು ಫಿಲಮ್ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೋದು ಜನ. ಎಕ್ಸ್ಪೆಕ್ಟೇಷನ್ ಗುಡ್ ಟು ವಾಚ್ ಸರ್. ಸ್ಟೋರಿ ಚೆನ್ನಾಗಿದೆ. ಎಲ್ಲೂ ಬೋರ್ ಆಗಲ್ಲ. ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತೆ ಮುಂದೆ ಏನಾಗುತ್ತೆ ಅಂತ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಒಳ್ಳೆ ಟ್ವಿಸ್ಟ್ ಇದೆ. ಎಲ್ಲ ಬಂದು ನೋಡ್ಬೇಕು. ಚೆನ್ನಾಗಿದೆ ಮೂವಿ. ಸಸ್ಪೆನ್ಸು. ಸುದೀಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಸು. ಪಾರ್ಟ್ 2ಗೆ ಇನ್ನ ಯಾವ ಲೆವೆಲ್ಗೆ ಬರ್ಬೋದು ಅಂತ ವೆಯ್ಟ್ ಮಾಡ್ತೀವಿ. ಪಾರ್ಟ್ 2 ಇದೆ. ಡೈರೆಕ್ಷನ್ ಆಲ್ ಓವರ್ ಗುಡ್ ಸರ್. ಟೋಟಲಿ ಬ್ಲಾಕ್ ಬಸ್ಟರ್ ಮೂವಿ. ತುಂಬ ಚೆನ್ನಾಗಿದೆ. ಫ್ಯಾನ್ಸ್ಗಳಿಗೆಲ್ಲ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಧ್ರುವ ಸರ್ ಅವರು. ಆ್ಯಂಡ್ ಸುದೀಪ್ ನೆಕ್ಸ್ಟ್ ಪಾರ್ಟ್ 2 ಅಂತೂ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಗುಡ್ ಮೂವಿ.
ಅಂದ್ರೆ ಮೂವಿ ರೇಟಿಂಗ್ ಹೇಗಿದೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಅಂತ ಏ ರೇಟಿಂಗ್ ಕೊಟ್ಟಿದ್ದಾರೆ ಸಿನಿಮಾಗೆ? ಫ್ಯಾಮಿಲಿ ನೋಡ್ಬೋದು ಸೂಪರ್ ಆಗಿದೆ, ಚೆನ್ನಾಗಿದೆ, ಏನಿಲ್ಲ ಬಂದು ನೋಡ್ಬೋದಲ್ಲ, ಫ್ಯಾಮಿಲಿ ನೋಡ್ಬೋದು, ಏನಿಲ್ಲ. ಚೆನ್ನಾಗಿದೆ, ಎಲ್ಲ ಬಂದು ನೋಡಿ, ಚೆನ್ನಾಗಿದೆ, ಸೂಪರ್ ನೋಡಿದ್ರಾ? ಚೆನ್ನಾಗಿದೆ, ಹೆಂಗಿದೆ ಸಿನಿಮಾ? ಸೂಪರ್ ಆಗಿದೆ. ಧ್ರುವ ಸರ್ಜಾ ಅವರು ಸೂಪರ್ ಆಗಿದೆ ಮೂವಿ. 100 ಡೇಸ್ ಪಕ್ಕ. ನಾವು ರಾಯಚೂರಿಂದ ಮಸ್ಕಿಯಿಂದ ಬಂದಿದ್ದೀವಿ ನೋಡಕ್ಕೆ. ಧ್ರುವ ಸರ್ಜಾ ಫ್ಯಾನ್ಸ್. ಸಖತ್ತಾಗಿದೆ ಪಿಕ್ಚರ್. 100 ಡೇಸ್ ಪಕ್ಕ. ಹೆಂಗ್ ಆಕ್ಟ್ ಮಾಡಿದ್ದಾರೆ ಧ್ರುವಣ್ಣ? ಚೆನ್ನಾಗಿದೆ, ಎಲ್ಲ ಫೈಟಿಂಗ್ ಎಲ್ಲ ಸೀನ್ ಎಲ್ಲ ಸಖತ್ತಾಗಿದೆ. ಇನ್ನೂ ಏನಾದ್ರು ಬೇಕು ಅನ್ಸ್ತಾ ಇಲ್ಲ? ಸಖತ್ತಾಗಿದೆ. ಸಖತ್ತಾಗಿದೆ, ಏನಿಲ್ಲ, ಆರಾಮಾಗಿದೆ. ಎಲ್ಲ ನೀವು ನೋಡ್ಬೋದು, ಆರಾಮ್ ಕೂತ್ಕೊಂಡು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಯುವಕರು ಮೆಚ್ಚಂತ ಆರಾಮಾಗಿದೆ ಫಿಲ್ಮ್. ತುಂಬಾ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಅವ್ರ ಫೈಟಿಂಗ್, ಅವ್ರ ಆಕ್ಷನ್ ಇಷ್ಟ ಆಗಿದೆ. ಇವ್ರದ್ದು ಪ್ರೇಮ್ ಅವ್ರ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದೆ. ಪ್ರೇಮ್ ದೋಸ್, ಸುದೀಪ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಹೆಂಗ್ ಅನ್ಸ್ತು? ಚೆನ್ನಾಗೈತೆ. ಧ್ರುವ ಸರ್ಜಾ ಫ್ಯಾನ್, ರಾಯಚೂರಿಂದ ಬಂದಿದ್ದೀನಿ, ಇಲ್ಲೇ ದುಡಿಯೋಕಂತೆ. ಚೆನ್ನಾಗೈತೆ ಒಟ್ಟಿನಲ್ಲಿ. ಅಂದ್ರೆ ಹೆಂಗಿದೆ ಎಕ್ಸ್ಪೆಕ್ಟೇಷನ್? ಎಕ್ಸ್ಪರ್ಟ್ ಅಂತ ಏನಿಲ್ಲ, ಬರೋ ಸೀನ್ಗೆ ಫಿದಾ ಆಗಿಬಿಡ್ಬೇಕು ಅಲ್ಲಿಂದ ಸಲ. ಆಕ್ಟಿಂಗ್ ಎಲ್ಲ ಫೈಟಿಂಗು ಎಲ್ಲ ಚೆನ್ನಾಗಿದೆ ಒಟ್ಟಿನಲ್ಲಿ. ಬೇರೆ ಕಾಮಿಡಿ ಮಾಡಿದ್ದಾರೆ, ಚೆನ್ನಾಗಿದೆ. ಅವರು ಚೆನ್ನಾಗಿದ್ದಾರೆ, ಮತ್ತೆ ರವಿಚಂದ್ರ ಅವರು ಎಲ್ಲನೂ ಚೆನ್ನಾಗಿದೆ. ಫೈಟಿಂಗ್ ಅಂತ ಹೈಲೈಟ್. ಪ್ರೇಮ್ ಅವ್ರ ಡೈರೆಕ್ಷನ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅವ್ರ ರಿಲೇಷನ್ ಯಾವತ್ತೂ ಫೇಲ್ ಆಗಲ್ಲ. ಅಂದ್ರೆ ಮುಂಚೆ ತುಂಬಾ ನೆಗೆಟಿವ್ ಆಗಿತ್ತು ಸಿನಿಮಾಗೆ, ರೇಟಿಂಗ್ ಎಲ್ಲ ನೆಗೆಟಿವ್ ಎಲ್ಲ ಏನನ್ನ ಮಾಡಿದಾರೆ, ಅವ್ರು ಬಂದು ನೋಡ್ಕೇಸಿ ಇದನ್ನೆಲ್ಲ ಬಂದು ಆಮೇಲೆ ಇನ್ನೊಂದ್ಸಲ ನೆಗೆಟಿವ್ ಬಗ್ಗೆ ಆಗ್ಬೇಕಷ್ಟೇ. ಅಂದ್ರೆ ಫ್ಯಾಮಿಲಿ ಬರ್ತಾರಲ್ಲ ಸಿನಿಮಾ ನೋಡಕ್ಕೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಬರ್ಬೋದು? ಅಂತವ್ರಿಗೆ ಎಲ್ಲರೂ ಬರ್ಬೋದು, ಲೇಡೀಸ್ ಬಂದು ನೋಡ್ಬೋದು. ಚೆನ್ನಾಗಿದೆ. ಮಕ್ಕಳು ಎಲ್ಲರೂ ಬಂದು ನೋಡ್ಬೋದು, ಇಡೀ ಫ್ಯಾಮಿಲಿ ಬಂದು ನೋಡ್ಬೋದು. ಕೊಟ್ಟಿರೋ ದುಡ್ಡಿಗೆ ಏನು ಮೋಸ ಇಲ್ಲ. ಇನ್ನು 500 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೂ ಪರವಾಗಿಲ್ಲ, ಹೋಗಿ ಕುಂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು. ಅಲ್ಲಿ DS ಬಾಸ್.